ಆರ್‌ಬಿ ತಿಮ್ಮಾಪುರಕ್ಕೆ ಸಿಗದ ಸಚಿವ ಸ್ಥಾನ. ಕಲಬುರಗಿಯಲ್ಲಿ ತಿಮ್ಮಾಪುರ ಬೆಂಬಲಿಗರು ಸಿಟ್ಟನ್ನ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದೆ ಆರ್‌ಬಿ ತಿಮ್ಮಾಪುರಕ್ಕೆ. ಅವರ ಬೆಂಬಲಿಗರು ಈಗ ಸಿಟ್ಟು ಹೊರಹಾಕಿರುವಂತದ್ದು. ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾದಿಗ ಸಮುದಾಯದ ಮುಖಂಡರಿಂದ ಅಸಮಾಧಾನ ವ್ಯಕ್ತವಾಗಿದೆ. ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆಯನ್ನ ಕೂಗಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ಮಾದಿಗ ಸಮಾಜದ ನಾಯಕರು ಮತ್ತು ಮಾಜಿ ಮಂತ್ರಿಗಳಾದ ಮುದ್ದೋಳ ಮತಕ್ಷೇತ್ರದ ಆರ್‌ಬಿ ತಿಮ್ಮಾಪುರ ಸಚಿವ ಪ್ರಮಾಣ ಸ್ವೀಕರಿಸುವ ಸಂದರ್ಭದಲ್ಲಿ ಅವರನ್ನು ಕೈ ಬಿಟ್ಟಿದ್ದಾರೆ. ಅವರ ಅವಧಿಯಲ್ಲಿ ಅಬಕಾರಿ ಸಚಿವರಾದಂತಹ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಆರ್ಥಿಕ ಕುಸಿತಗೊಂಡಾಗ ಅವರು ಆಡಳಿತ ಅವಧಿಯಲ್ಲಿ ಅಬಕಾರಿಯ ಒಂದು ಹೊಸ ಕಾಯ್ದೆ ರೂಪಿಸಿ ಆರ್ಥಿಕ ಅಭಿವೃದ್ಧಿ ಪಡಿಸಿದ್ದಾರೆ. ಆರ್‌ಬಿ ತಿಮ್ಮಾಪುರ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಸಿಗದ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಗರದಲ್ಲಿ ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಬೆಂಬಲಿಗರು ನಡೆಸಿದ್ದಾರೆ. ಸಾಗರದ ಜಂಬಗಾರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆಯ ಮಧ್ಯೆಯೂ ಕೂಡ ಪ್ರೊಟೆಸ್ಟ್ ಅನ್ನ ಬೆಂಬಲಿಗರು ಮಾಡಿರುವಂತದ್ದು. ವರಿಷ್ಠರ ವಿರುದ್ಧ ಘೋಷಣೆ ಕೂಗಿ ಬೆಂಬಲಿಗರು ರಣಾಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಗೊತ್ತಿಲ್ಲ, ಬಹಳ ನೋವಾಗಿದೆ, ಬೇಸರ ಆಗಿದೆ. ಒಬ್ಬ 3 ಬಾರಿ ಶಾಸಕನಾದಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಗೆ ನನಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ. ಭಾಳ ನೋವಾಗಿದೆ. ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಹೋಗಿದ್ದಾರೆ. ಕ್ಷೇತ್ರದ ಜನ ಭಾಳ ಬೇಸರ ಆಗಿದ್ದಾರೆ. ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ ನೀವು. ಯಾಕಂದರೆ ಹಿಂದೆ ಕೊಟ್ಟಿದ್ದೀರಿ, ನೀವು ಕೊಟ್ಟಂಥವರಿಗೆ ಕೊಡೋದಾಗಿದ್ರೆ ಹಾಗಾದರೆ ನಮ್ಮಂಥ ಸಾಮಾನ್ಯ ಜನರು MLA ಆಗಬಾರ್ದಾ ಅಥವಾ ನಾವು ಮಂತ್ರಿ ಆಗುವಂಥ ಅವಕಾಶ? ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೈ ತಪ್ಪಿರೋದು ನೋವು ತಂದಿದೆ. 4 ಶಾಸಕರಿದ್ದರೂ ಒಂದೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಕೋಲಾರದಲ್ಲಿ ಮಾಲೂರು ಶಾಸಕ KY ನಂಜೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನೋ ನೋವು ಕೂಡ ನಮ್ಮೆಲ್ಲರಿಗೂ ಇದೆ. ಕೋಲಾರ ಜಿಲ್ಲೆಯ ಸಾರ್ವಜನಿಕರಿಗೂ ಇದೆ. ಅದ್ರ ಜೊತೆಯಲ್ಲಿ ನಾವು ಕೂಡ 4 ಜನ ಕಾಂಗ್ರೆಸ್ಸಿನ ಶಾಸಕರುಗಳಿದ್ದೀವಿ. ನಮಗೂ ಕೂಡ ತುಂಬ ಬೇಜಾರಿದೆ. 3 ವರ್ಷ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಸಿಕ್ಕಿರಲಿಲ್ಲ. ಕನಿಷ್ಠ ಈ ಅವಧಿಯಲ್ಲಿ ಆದರೂ ಕೂಡ ಕೋಲಾರ ಜಿಲ್ಲೆಗೆ ಸಿಗ್ತದೆ ಅಂತ ನಂಬಿಕೆ ಇಟ್ಕೊಂಡಿದ್ವಿ ನಾವು. ಆ ನಂಬಿಕೆನ ಇವತ್ತೆಲ್ಲೋ ಒಂದು ಕಡೆ ಕಳ್ಕೊಂಡಿದ್ವಿ. ಅದರಿಂದ ನಮ್ಮೆಲ್ಲರಿಗೂ ಕೂಡ ಸಾರ್ವಜನಿಕರು, ನಮ್ಮ ಜಿಲ್ಲೆಯ ಜನತೆಯ ಜೊತೆಗೆ ನಮಗೂ ಕೂಡ ತುಂಬ ಬೇಜಾರಾಗಿದೆ. ಕೋಲಾರ ಜಿಲ್ಲೆ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಒಳ್ಳೆಯ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆನ ಇವತ್ತು ಇಷ್ಟೊಂದು ಕಡೆಗಣಿಸಿರೋದು ನಮಗೆಲ್ಲರಿಗೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವೋಟರ್ಸು, ಮುಖಂಡರುಗಳು ಎಲ್ಲರೂ ಕೂಡ ತುಂಬ ಬೇಜಾರು ತಂದಿದೆ. ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಸಮರ್ಥರು ಅಲ್ಲೋ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಇದೆ. ಅದೇ ನಮ್ಮ ಕ್ಷೇತ್ರಗಳಲ್ಲಿ ಏನು ಅನ್ನೋದು ನಮ್ಗೆ ಗೊತ್ತಿದೆ. ವಿರೋಧ ಪಕ್ಷದವ್ರಿಗೆ ಯಾವುದು ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಡೆವಲಪ್ಮೆಂಟ್. ಹೊನ್ನಾಳಿ ಶಾಸಕ DG ಶಾಂತನಗೌಡಗೆ ತಪ್ಪಿದ ಸಚಿವ ಸ್ಥಾನ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಕಿಚ್ಚು ಹೊತ್ತಿಸಿದೆ. ಇಂದು ಹೊನ್ನಾಳಿಯಲ್ಲಿ ಸಭೆ ಕರೆದಿದ್ದಾರೆ ಶಾಸಕ DG ಶಾಂತನಗೌಡ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ಹೊನ್ನಾಳಿಯ ಗೊಲ್ಲರಹಳ್ಳಿಯ ಶಂಕರ್ ರೈಸ್ ಮಿಲ್ ಆವರಣದಲ್ಲಿ ಸಭೆ ನಡೀತಾ ಇತ್ತು. ಈ DG ಶಾಂತನಗೌಡ ಬೆಂಬಲಿಗರ ಸಭೆ ಒಂದ್ ಕಡೆ ಕುತೂಹಲವನ್ನ ಕೆರಳಿಸಿದೆ. ಬಂಡಾಯದ ಕಿಚ್ಚೊಂದ್ ಕಡೆ ಹೆಚ್ಚಾಗಿದೆ.
ಅಸಮಾಧಾನಿತ ಶಾಸಕರು ರಾಜೀನಾಮೆಯ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ನಡುವೆ ಸಭೆಯನ್ನ ಕರೆದಿದ್ದಾರೆ ಡಿಜಿ ಶಾಂತನಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.